ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜಿ ಇ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ಕು ತುಟ್ಟಿ ಭತ್ಯೆ. ಅಂದರೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಡಿ ಎ ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ, ಒಂದು 3% ಆಗುತ್ತೆ ಅಂತ ನಾನು ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ತಿಳಿಸಿದ್ದೆ. ಅದೇ ನ್ಯೂಸ್ ಈಗ ಬಂದಿದೆ ಮತ್ತೊಮ್ಮೆ 3% ಸೆಂಟ್ರಲಲ್ಲಿ ಕೊಟ್ಟರೆ ನಮಗೆ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ದೆ. ನಮ್ಮ ರೂಲ್ಸ್ ಏನಿದೆ 0.722 7ನೇ ವೇತನ ಆಗೋದು, ಅದ್ರ ಪ್ರಕಾರ ಹೋದರೆ ಸೆಂಟ್ರಲಲ್ಲಿ 3% ಕೊಟ್ಟರೆ ನಮಗೆ 2% ಕೊಡುತ್ತೆ. ಏನು ನ್ಯೂಸ್ ಇದೆ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್, ತುಟ್ಟಿ ಭತ್ಯೆ ಹೆಚ್ಚಳ. ಕೇಂದ್ರ ಸರ್ಕಾರರಿಗೆ ಗುಡ್ ನ್ಯೂಸ್, ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಹೆಚ್ಚಳ. ಜುಲೈ 1, 2024ರಿಂದ ಜಾರಿಗೆ ಬರುವಂತೆ ಸೆಪ್ಟೆಂಬರ್ನಲ್ಲಿ ಕೇಂದ್ರವು ತನ್ನ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಡಿ ಎಯನ್ನು 3% ಹೆಚ್ಚಿಸಲಿದೆ. ತುಟ್ಟಿ ಭತ್ಯೆ 3 ಅಥವಾ 4% ಹೆಚ್ಚಾಗಬಹುದೆಂದು ಮೂಲಗಳು ತಿಳಿಸಿವೆ. ಡಿ ಎ ಹೆಚ್ಚಳವನ್ನು ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರವು ಘೋಷಿಸುವ ಸಾಧ್ಯತೆ ಇದೆ. 3% ಹೆಚ್ಚಳ ದೃಢಪಟ್ಟಿದೆ, ಆದರೆ ಹಣದುಬ್ಬರ ಪರಿಸ್ಥಿತಿಗಳನ್ನು ಅವಲಂಬಿಸಿ ಇದು 4% ಆಗಬಹುದು ಎಂದು ಮೂಲಗಳು ತಿಳಿಸಿವೆ. 4% ಆದರೆ ನಮಗೆ 3% ಬರುತ್ತೆ, 3 ಆದರೆ ನಮಗೆ 2% ಅಷ್ಟು ಬರುತ್ತೆ. ಎಷ್ಟೇ ಆದರೂ ಮಿನಿಮಮ್ ನಾವು 3 ಅಂತ ಇಟ್ಕೊಳ್ಳೋಣ. ತುಟ್ಟಿ ಭತ್ಯೆ ಮೂಲ ವೇತನ 50%ರಷ್ಟಿದ್ದು 7ನೇ ವೇತನ ಆಗದ ಅಂದರೆ 7ನೇ ವೇತನ ಕೇಂದ್ರ ಸರ್ಕಾರದ್ದು 7ನೇ ವೇತನ ಆಗದ ಪ್ರಕಾರ ಡಿ ಎಯನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸಲಾಗುವುದು ಎಂಬ ಮಾತುಗಳು ಕೇಳಿಬರುತ್ತಿವೆ. 50%ಕ್ಕಿಂತ ಹೆಚ್ಚಿನ ತುಟ್ಟಿ ಭತ್ಯೆಯನ್ನು ವಿಧಿಸಿದರೆ ಡಿ ಎ ಮೂಲ ವೇತನದೊಂದಿಗೆ ವಿಲೀನಗೊಳಿಸಲಾಗುವುದಿಲ್ಲ ಎಂದು ಮೂಲಗಳು ತಿಳಿಸಿವೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು 7th ಪೇ ಇದೆ, ಅದರಲ್ಲಿ ಕೆಲವೊಂದು ರೂಲ್ಸ್ ಇದೆ. ಡಿ ಎ ಏನಾದರೂ 50% ಆದರೆ ಅದನ್ನು ವಿಲೀನಗೊಳಿಸಿ ಹೊಸ ಬೇಸಿಕ್ ಮಾಡಿ ಮತ್ತೊಮ್ಮೆ ಡಿ ಎನ ಕೊಡ್ತಾರೆ. ಈಗ ನಮಗೆ ಹೆಂಗೆ 7th ಪೇ ಆಯಿತು, ಅದೇನು ಕಮಿಷನ್ ಇಲ್ಲದೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಕೂಡ ಇದೆ. ಇದನ್ನು ಅವ್ರು ಹೇಳ್ತಿದ್ದಾರೆ. 8ನೇ ವೇತನ ಆಯೋಗ ರಚನೆ ಆಗುವವರೆಗೂ ಇದು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಮಾರ್ಚ್ 2024ರಲ್ಲಿ ಕೇಂದ್ರ ಸರ್ಕಾರವು ತುಟ್ಟಿ ಭತ್ಯೆಯನ್ನು ಮೂಲ ವೇತನ 4%ರಿಂದ 50%ಕ್ಕೆ ಹೆಚ್ಚಿಸಿತ್ತು. ಅಂದರೆ 4% ಘೋಷಣೆ ಮಾಡಿ 50% ಆಗಿತ್ತು ಅನ್ನೋ ಅರ್ಥದಲ್ಲಿ ಹೇಳ್ತಿದೆ. ಸರ್ಕಾರವು ತುಟ್ಟಿ ಭತ್ಯೆ ಪರಿಹಾರವನ್ನು 4%ರಷ್ಟು ಹೆಚ್ಚಿಸಿದೆ. ಮಾರ್ಚ್ನಲ್ಲಿ 46 ಇತ್ತು, ಅದನ್ನು 50 ಮಾಡಿದ್ದಾರೆ. ಈಗ 50 ಇರೋದು 53 ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ. ನಮಗೆ ಈಗ 8.5 ಕ್ಯಾಲ್ಕುಲೇಷನ್ ಬರ್ತದೆ. ಈಗ ಅವ್ರೇನಾದರೂ 3% ಕೊಟ್ಟರೆ ನಮಗೆ 2% 10.5 ಆಗುತ್ತೆ. ಅವರೇನಾದರೂ 4% ಕೊಟ್ಟರೆ ನಮ್ಗೆ 11.5% ಡಿ ಎ ಆಗುತ್ತೆ. ಇದಿಷ್ಟು ಇತ್ತೀಚಿನ ನ್ಯೂಸ್ಗಳು. ಮತ್ತೊಂದಷ್ಟು ವಿಷಯಗಳ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ.